ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿ ಗೆಲ್ಲಿಸಲು ಪಣ ತೊಟ್ಟಿದ್ದಾರೆ ನಾಯಕರು. ಮುನಿಸು ಮರೆತು ಒಂದಾದ್ರೂ ಸಿದ್ದೇಶ್ವರ ಮತ್ತು ರೇಣುಕಾಚಾರ್ಯ ಬಣ. ಸಿದ್ದೇಶ್ವರ ಬಣಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಬಹಳ ದೊಡ್ಡ ಭಿನ್ನಾಭಿಪ್ರಾಯಗಳು ಎದುರಾಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಹೈಕಮಾಂಡ್ ಟಿಕೆಟ್ ಘೋಷಣೆ ಮಾಡಾದ್ಮೇಲೆ ಈಗ ಎಲ್ಲರೂ ನಾವೆಲ್ಲ ಒಂದು ಅಂತ ವೈಮನಸ್ಸು ಮರೆತು ಸಿದ್ದೇಶ್ವರ್ ರೇಣುಕಾಚಾರ್ಯ ಬಣ ಒಂದಾಗಿದ್ದಾರಂತೆ. ಒಂದಾಗಿದೆ ಸಿದ್ದೇಶ್ವರ ರೇಣುಕಾಚಾರ್ಯ ಬಣ. ಒಂದೇ ವೇದಿಕೆಯಲ್ಲಿ ಬಿಜೆಪಿಯ ಎರಡೂ ಬಣಗಳು ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಜಿಎಂ ಸಿದ್ದೇಶ್ವರ್ ಮತ್ತು ರೇಣುಕಾಚಾರ್ಯ. ಕೈ ಮೇಲೆತ್ತಿ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ ಇಬ್ಬರು ನಾಯಕರುಗಳು. ದಾವಣಗೆರೆಯ ಅರ್ಬನ್ ಬ್ಯಾಂಕ್ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕರ್ತರ ಸಭೆ ಇತ್ತು. ಸಭೆಯಲ್ಲಿ ಭಾಗಿಯಾಗಿದ್ರು ದಾವಣಗೆರೆ ಜಿಲ್ಲೆಯ ಎಲ್ಲಾ ನಾಯಕರು. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸ್ ಕರಿಯಪ್ಪ ಅವರಿಗೆ ಆನೆ ಬಲ ತಂದಿದೆ ಈ ಸಭೆ. ಸಭೆಯಲ್ಲಿ ಬಿಜೆಪಿ ಗೆಲುವಿಗೆ ಪಣ ತೊಡುವುದಾಗಿ ಎಲ್ಲ ಮುಖಂಡರು ಹೇಳಿದ್ದಾರೆ. ಶ್ರೀನಿವಾಸ್ ಕರಿಯಪ್ಪಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಬೇಸರಗೊಂಡಿದ್ರು ರೇಣುಕಾಚಾರ್ಯ ಬಣ. ಕಳೆದ ಬಾರಿ ಸೋತಿದ್ದ ಅಜಯ್ ಕುಮಾರ್ಗೆ ಟಿಕೆಟ್ ಕೊಡಬೇಕು ಅಂತ ರೇಣುಕಾಚಾರ್ಯ ಬಣ ಪಟ್ಟು ಹಿಡಿದಿತ್ತು. ಆದ್ರೆ ಅಜಯ್ಗೆ ಬಿಟ್ಟು ಶ್ರೀನಿವಾಸ್ಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಒಳಗೊಳಗೆ ಹೊಗೆಯಾಡ್ತಾ ಇತ್ತು ಅಸಮಾಧಾನ. ಈಗ ಒಟ್ಟಿಗೆ ಸಭೆ ಸೇರೋ ಮೂಲಕ ಒಗ್ಗಟ್ಟಾಗಿ ಕೈ ಎತ್ತಿ ನಾವೆಲ್ಲ ಒಂದಾಗಿದ್ದೇವೆ, ಬಿಜೆಪಿಯನ್ನ ಗೆಲ್ಲಿಸ್ತೇವೆ ಅನ್ನುವಂತ ಸಂದೇಶ ರವಾನೆ ಮಾಡಿದ್ದಾರೆ. ಬೇಕಾಗಿತ್ತು ಇದು ದಾವಣಗೆರೆಯಲ್ಲಿ. ಯಾಕೆ ಅಂತಂದ್ರೆ ಲೋಕಸಭಾ ಚುನಾವಣೆಯ ನಂತರ ಬಹಳಷ್ಟು ಬಣಗಳ ಗುದ್ದಾಟ ನಡೆದಿತ್ತು. ವೈಮನಸ್ಸು ಒಂದ್ ರೀತಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತ ಅತಿ ದೊಡ್ಡ ಚಾಲೆಂಜ್ ಇತ್ತು ವಿಜಯೇಂದ್ರ ಅವರ ಮುಂದೆ, ರಾಜ್ಯಾಧ್ಯಕ್ಷರ ಮುಂದೆ. ಬಟ್ ಈ ಬೈ ಎಲೆಕ್ಷನ್ ಎಲ್ಲರನ್ನು ಒಂದು ಮಾಡಿದೆ. ಇದು ಮೇಲ್ನೋಟಕ್ಕೆ ಮಾತ್ರ ಒಂದಾಗಿದ್ದಾರ, ಒಳಗೊಳಗೆ ಮತ್ತೆ ಒಬ್ಬರ ಬೆನ್ನು ಒಬ್ಬರು ಕೆರೆದು ಕೆಳಗಿಳಿಸ್ತಾರ ಗೊತ್ತಿಲ್ಲ. ಬಟ್ ಪಕ್ಷ ಅಂತ ಬಂದಾಗ, ಹೈಕಮಾಂಡ್ ನಿರ್ಧಾರ ಅಂತ ಬಂದಾಗ ಎಲ್ಲರೂ ಅದಕ್ಕೆ ಬಗ್ಗಲೇಬೇಕು. ಅದೇ ಒಗ್ಗಟ್ಟಿನ ಮಂತ್ರ ಈಗ ಕಂಡು ಬರ್ತಾ ಇದೆ.